ಆ ಊರ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೀರಾ, ಏನು ಉದ್ದೇಶ? ನನ್ನದು ಚಳುವಳಿಯಲ್ಲ, ಪ್ರಯೋಗ ಅಂತ. ಒಬ್ಬ ಲೇಖಕನಾಗಿ, ನಿರ್ದೇಶಕನಾಗಿ ನನ್ನ ಹಳ್ಳಿಗೆ ನಾನು ಏನ್ ಮಾಡಕ್ಕಾಗತ್ತೆ? ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಾರೆ, ಹಳ್ಳಿನ ಮರಿತಾರೆ. ಹಳ್ಳಿನ ಬಿಟ್ಟು ನಗರಕ್ಕೆ ಹೋಗೋದು ತಪ್ಪಲ್ಲ. ನಗರಗಳಲ್ಲಿ ಸಂಪಾದಿಸಿದಂತಹ ನಿಮ್ಮ ಗಳಿಕೆ, ಹೆಸರು ಇತ್ಯಾದಿಗಳನ್ನ ಮರಳಿ ಕೊಡಿ. 10 ಜನ ಯುವಕರು ಹಳ್ಳಿಯಲ್ಲಿ ಸರಿಯಾದವ್ರು ಸಿಕ್ಕರೆ ಪವಾಡ ಮಾಡಬಹುದು. ಚಂದ್ರಶೇಖರ್ ಅವರು ತಮ್ಮ ಹೆಸರ ಮುಂದೆ ನಾಗತಿಳ್ಳಿ ಅಂತ ಹೆಸರಿಟ್ಕೊಂಡರೆ, ಬರೀ ಹಿಂದೆ ಮೊದಲಿಗೆ ಹೆಸರ ಮುಂದೆ ಮೊದಲಿಗೆ ಇಟ್ಕೊಂಡಿದ್ದಾರೆ. ಆದ್ರೆ ಬರೇ ಹೆಸರಿಗೆ ಸೀಮಿತ ಆಗ್ಲಿಲ್ಲ, ಅದು ಆ ಊರಿನ ಅಭಿವೃದ್ಧಿಗೆ ಓಡಾಡ್ತಾ ಇದ್ದೀರಿ, ಆ ಊರ ಜನರ ಶ್ರೇಯೋಭಿವೃದ್ಧಿಗೆ ಶ್ರಮ ಪಡ್ತಾ ಇದ್ದೀರಾ, ಏನು ಉದ್ದೇಶ ಅಂತ? ಇದೆಲ್ಲ ನನಗೆ ತುಂಬಾ ದೊಡ್ಡ ಮಾತು ಅನ್ಸುತ್ತೆ. ಶ್ರೇಯೋಭಿವೃದ್ಧಿ ಅದೆಲ್ಲ ಎಷ್ಟು ಮಾಡಿದ್ದೀನಿ ಗೊತ್ತಿಲ್ಲ. ಬಹಳಷ್ಟು ಜನ ಯಾರು ನಾಗ್ತಿಹಳ್ಳಿಯವರು ಬಂದು ನಮ್ಮೂರಿಗೆ, ನಮ್ಮ ಮನೆಗೆ, ನಮ್ಮ ಆಫೀಸ್ಗೆ ಬನ್ನಿ ಚಂದ್ರಣ್ಣ ಊರಲ್ಲಿ ಇದು ಮಾಡೋಣ ಅದು ಮಾಡೋಣ, ನೀವು ಬರದೇ ಇದ್ರೆ ಊರು ಉದ್ಧಾರ ಆಗಲ್ಲ ಅಂತ ಯಾರೂ ನನಗೆ ಕರೆದಿಲ್ಲ. ನನ್ನ ಖುಷಿಗೆ, ನನ್ನ ಗೀಳು, ನನ್ನ ವ್ಯಸನಕ್ಕೆ ಊರಿಗೆ ಹೋಗ್ತೀನಿ, ಏನೋ ಮಾಡಿದ್ದೀನಿ. ನಾನು ಮೊನ್ನೆ ಕೂಡ ಪ್ರಜಾವಾಣಿ ಸಂದರ್ಶನದಲ್ಲಿ ಹೇಳಿದ್ದೆ. ಏನಂತ ಹೇಳಿದೆ ಅಂದರೆ, ನನ್ನದು ಚಳುವಳಿಯಲ್ಲ, ಪ್ರಯೋಗ ಅಂತ. ಎವ್ರಿಬಡಿ ಹ್ಯಾಸ್ ಟು ಡೂ ಸಮ್ ಎಕ್ಸ್ಪೆರಿಮೆಂಟ್ ಇನ್ ದೇರ್ ಲೈಫ್. I am trying to do my own experiments in my village. ನನಗೆ ಗೊತ್ತಿರೋ ನನ್ನ ಪ್ರಯೋಗಗಳು ಏನು? ನಾನೊಬ್ಬ ಶಾಸಕನಲ್ಲ, ನಾನೊಬ್ಬ ಜಿಲ್ಲಾಧಿಕಾರಿ ಅಲ್ಲ, ಸಂಸದನಲ್ಲ. ಐ ಆಮ್ ನಾಟ್ ಎ ಬ್ಯೂರಾಕ್ರೇಟ್, ಐ ಆಮ್ ನಾಟ್ ಎ ಪೊಲಿಟಿಷಿಯನ್. ಒಬ್ಬ ಲೇಖಕನಾಗಿ, ನಿರ್ದೇಶಕನಾಗಿ ನನ್ನ ಹಳ್ಳಿಗೆ ನಾನು ಏನು ಮಾಡೋಕ್ಕಾಗತ್ತೆ? ನನ್ನ ಮಿತಿಯಲ್ಲಿ 4 ಜನ ಕಟ್ಕೊಂಡು, ನಾನು ಅಲ್ಲ ನಾವು ಒಂದಷ್ಟು ಜನ ಹುಡುಗರು, ಹೆಣ್ಮಕ್ಳು ಸೇರಿ ನಾವು ಮಾಡ್ತಾ ಹೋಗ್ತಿದ್ವಿ. ನಮಗೆ ಯಾವ ರಾಜಕೀಯ ಉದ್ದೇಶಗಳಿಲ್ಲ, ಅಜೆಂಡಾ ಇಲ್ಲ, NGO ಅಲ್ಲ. ನಮ್ಮ ಅಭಿವ್ಯಕ್ತಿ ಸಾಂಸ್ಕೃತಿಕ ವೇದಿಕೆ ಒಂದು ರಿಜಿಸ್ಟರ್ಡ್ ಫರ್ಮ್ ಕೂಡ ಅಲ್ಲ. ನಮ್ಮಲ್ಲಿ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಇಲ್ಲ. ಎಲ್ಲರೂ ಎಲ್ಲ ಕೆಲಸ ಮಾಡೋದಷ್ಟೇ. ಆ ಸಂದರ್ಭ ಬಂತ ನೀನು ಇದು ಮಾಡೋ ಇದು ಮಾಡು. ಸಾಧ್ಯವಾದಷ್ಟು ನಾನು ವೇದಿಕೆಯನ್ನು ಹಿಂದಿರ್ತೀನಿ, ಅವ್ರು ಹೋಗ್ಲಿ ಅಂತ. ಆದಷ್ಟು ಮುಂದಿರ್ತೀನಿ. ನೀನು ಕಲ್ತ್ಕೊ, ನೀನು ಸ್ವಾಗತ ಮಾಡು, ನೀನು ವಂದನಾರ್ಪಣೆ ಮಾಡು, ನೀನು ಭಾಷಣ ಮಾಡು, ನೀನು ಕರಿ ಜನರನ್ನ, ನಿನ್ನ ಭಾಷಣ ಕಲ್ತ್ಕೊ ಅಂತ. ನನಗೆ ಆ ವೇದಿಕೆಯನ್ನು ದುರುಪಯೋಗ ಮಾಡ್ಕೊಂಡು ಏನಾಗಬೇಕಾಗಿದೆ? ನಾನು ಪ್ರಪಂಚ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. ಆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಎಂದಿಲ್ಲ. ನಾನು 3 ಥರ ಡಿವೈಡ್ ಮಾಡಿಕೊಂಡೆ ಊರಿನ ಕೆಲಸ. ಓಕೆ, ಫಸ್ಟು ರಂಗಮಂದಿರ ಕಟ್ಸಿದ್ವಿ, ನಾಟಕಗಳು ಮಾಡ್ಸೋಕೆ ಶುರುವಾಯಿತು. ಇಷ್ಟು ಸಾಕಾಗಲ್ಲ ಅನ್ನಿಸ್ತು, ಒಂದು ಲೈಬ್ರರಿ ಬೇಕು ಅನ್ನಿಸ್ತು, ಲೈಬ್ರರಿ ಮಾಡಿದ್ವಿ. ಲೈಬ್ರರಿ ಅಕ್ಷರದ ಸಂಕೇತ, ರಂಗಭೂಮಿ, ಕಲೆ, ನಾಟಕ, ಸಂಸ್ಕೃತಿ ಸಂಕೇತ. ಇಷ್ಟೇ ಸಾಕಾ? ಇಲ್ಲ, ಆರ್ಥಿಕ ಚಟುವಟಿಕೆ ಆಗಬೇಕು. ಹಳ್ಳಿಗೆ ಡೈರಿ ಮಾಡಿದ್ವಿ, ಹಳ್ಳಿ ಹೆಣ್ಮಕ್ಳು ಕೈಗೊಂಡು ಡೈರಿ ಮಾಡಿಕೊಟ್ವಿ. ಅವರು ಹಾಲು ಕರೀತಾರೆ, ಪ್ರತಿ ವಾರ ದುಡ್ಡು ತಗೋತಾರೆ ಸರ್ಕಾರದಿಂದ. ಇಟ್ಸ್ ರಿಯಲ್ ಎಕಾನಮಿಕಲ್ ಎಂಪವರ್ಮೆಂಟ್. ನಮಗೆಲ್ಲ ಕೇಂದ್ರ ಸ್ಥಾನ, ದೇವಸ್ಥಾನ ಯಾವುದು ಊರ್ದು ಅಂದರೆ ಊರಿನ ಸರ್ಕಾರಿ ಶಾಲೆ, ಅದೇ ದೇವಸ್ಥಾನ, ಅದೇ ಎಲ್ಲ ಆಕ್ಟಿವಿಟಿ. ಇದನ್ನ ಎಲ್ಲ ಹಳ್ಳಿಯಿಂದ ಬಂದ ಎಲ್ಲ ಯುವಕರು ಮಾಡಬಹುದು. ನಂದೇನು ದೊಡ್ಡ ಶ್ರೇಯೋಭಿವೃದ್ಧಿ, ಎಲ್ಲರೂ ಮಾಡಬಹುದು, ಅದೇ ನಾನು ಮಾಡಿರೋದು. ಆದರೆ ಯಾರು ಮಾಡದೇ ಇರೋದ್ರಿಂದ ಸದ್ಯದಲ್ಲಿ ಇದನ್ನು ತುಂಬ ಜನ ತುಂಬ ಕೆಲಸ ಮಾಡ್ತಿದ್ದೀರಿ ನೀವು, ನಮ್ಮ ಹಳ್ಳಿಲಿ ಆಗಿಲ್ಲ, ನಿಮ್ಮ ಹಳ್ಳಿಲೂ ಮಾಡ್ರಪ್ಪ, ಎಲ್ಲರೂ ಮಾಡಬಹುದಾದ. ನಾನು ಯಾಕೆ ಮಾತು ಹೇಳ್ತೀನಿ, ಎಷ್ಟೋ ಯುವಕರು ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಾರೆ, ಹಳ್ಳಿನ ಮರಿತಾರೆ. ಹಳ್ಳಿನಷ್ಟೇ ಅಲ್ಲ, ತಂದೆ ತಾಯಿನೇ ಮರೆಯುವಂಥ ಸ್ಥಿತಿ ಹೇಗಿದೆ. ಅಂಥ ಸಂದರ್ಭದಲ್ಲಿ ನೀವು ಸ್ಫೂರ್ತಿಯಾಗಿ ನಿಲ್ತೀರಿ, ತನ್ನ ಊರನ್ನು 2ನೇ ತಾಯಿ ಅಂತ ಹೇಳ್ಕೊಳ್ತಾ ಇರ್ತೀರಿ ಯಾವಾಗಲೂ. ಆಮೇಲೆ ಅಲ್ಲಿನ ಜನರನ್ನ, ಪ್ರಮುಖವಾಗಿ ರೈತರನ್ನ ಕರ್ಕೊಂಡು ವರ್ಷಕ್ಕೊಂದ್ಸರಿ ಬೇರೆ ಬೇರೆ ರಾಜ್ಯಗಳಿಗೆ ಕೃಷಿ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀರಿ. ಹಳ್ಳಿನ ಬಿಟ್ಟು ನಗರಕ್ಕೆ ಹೋಗೋದು ತಪ್ಪಲ್ಲ. ಓಕೆ, ಹೋಗಲೇಬೇಕು. ಸಂದರ್ಭಗಳು ಆಗಿರುತ್ತೆ, ವೈಯಕ್ತಿಕ ಸಂದರ್ಭಗಳು. ಅದರಿಂದ ಯಾರು ಹಳ್ಳಿಲೇ ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳಲ್ಲ. ನಾನು ಹಾಗೆ ಬಂದಲ್ಲ, ಬದುಕಿಗಾಗಿ ಹೋಗ್ತೀವಿ. ನಾನು NRIಗಳಿದ್ದಂಗೆ ನಾವು NRVಗಳು ಅಂತ, ನಾನ್ ರೆಸಿಡೆಂಟ್ ವಿಲೇಜರ್ಸ್ ಅಂತ ಹೇಳ್ತಿರ್ತೀನಿ. ಹಳ್ಳಿಯನ್ನ ಬಿಟ್ಟು ನಗರಗಳಿಗೆ ಹೋಗೋದು ತಪ್ಪಲ್ಲ. ನಗರಗಳಲ್ಲಿ ಸಂಪಾದಿಸಿದಂತಹ ನಿಮ್ಮ ಗಳಿಕೆ, ಹೆಸರು ಇತ್ಯಾದಿಗಳನ್ನ ಮರಳಿ ಕೊಡಿ, ಮತ್ತೆ ಮರಳಿ ಹಳ್ಳಿಗೆ ಕೊಡಿ. ಹೋಗಿ, ಗೋ ಬ್ಯಾಕ್ ಟು ದ ರೂಟ್ಸ್. ಮನುಷ್ಯನಿಗೆ ಹಾರೋ ರೆಕ್ಕೆಗಳು ಬೇಕು, ನಿಲ್ಲೋಕ್ ಬೇರುಗಳು ಬೇಕು. ರೆಕ್ಕೆ ಬೇರುಗಳ ಸಮನ್ವಯ ಮನುಷ್ಯ. ಆದ್ರಿಂದ ಬೆಂಗಳೂರಿಗೆ ಹೋಗ್ತಿರೋ, ಬಾಂಬೆಗೆ ಹೋಗ್ತಿರೋ, ಡೆಲ್ಲಿಗೆ ಹೋಗ್ತಿರೋ, ಇಲ್ಲ ದೇಶ ಬಿಟ್ಟು ಆಚೆ ಹೋಗ್ತಿರೋ ಹೋಗಿ. ಆದರೆ ಬೇರು ನೀವೇನು ಸಂಪಾದನೆ ಮಾಡ್ತೀರಾ ಅದರ ಸ್ವಲ್ಪ ಭಾಗವನ್ನು ನಿಮ್ಮ ಹಳ್ಳಿ ಶಾಲೆಗೆ, ನಿಮ್ಮ ಹಳ್ಳಿಯ ಬೀದಿಗಳಿಗೆ, ಆಸ್ಪತ್ರೆ ಹಾಕಿ. ಇದಕ್ಕೆ ಪೊಲಿಟಿಕಲ್ ಅಜೆಂಡಾ ಇಟ್ಕೋಬೇಡಿ. ಓಕೆ,
ಇದಕ್ಕೆ ರಾಜಕಾರಣಿಗಳ ಆಶೀರ್ವಾದ ಬೇಕು ಅನ್ಕೋಬೇಡಿ, ರಾಜಕೀಯ ಪಕ್ಷದ ನೆರಳು ಬೇಕು ಅನ್ಕೋಬೇಡಿ. ಎವ್ರಿ ಇಂಡಿವಿಜುವಲ್ ಕ್ಯಾನ್ ಡೂ ಹಿಸ್ ಓನ್ ಕಾಂಟ್ರಿಬ್ಯೂಷನ್ ಟು ಹಿಸ್ ಓನ್ ವಿಲೇಜಸ್. ಎಲ್ಲರಿಗೂ ಇರುತ್ತೆ ಅವ್ರದ್ದೊಂದು ಏನೋ ಒಂದು ಹಳ್ಳಿ, ಒಂದು ಸಂದರ್ಭ ಇರುತ್ತೆ. ಅವನ ಹಳ್ಳಿನೇ ಆಗ್ಲೇಬೇಕು ಅಂತೂ ಅಲ್ಲ. ಕಡೆಗೆ ಒಬ್ಬ ಹಳ್ಳಿ ಕೆಲಸ ಮಾಡೋವನಿಗೆ ತನ್ನ ಹುಟ್ಟಿದ ಹಳ್ಳಿ ಆಗ್ಬೇಕು ಅಂತ ಅಲ್ಲ, ಹಳ್ಳಿ ಸಿಂಬಲ್ ಮಾಡಬೇಕು. ಅಲ್ಲ ಸರ್ಕಾರ ಅಷ್ಟೊಂದು ಯೋಜನೆ ಕೊಡ್ತಾರೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಇರುತ್ತಪ್ಪ, ಎಲ್ಲದಕ್ಕೂ ಸರ್ಕಾರದ ಯೋಜನೆಗಳನ್ನೇ ಇದ್ರೆ ತಗೊಳ್ಳಿ, ಅಧಿಕೃತವಾಗಿ ಶಾಸನಬದ್ಧವಾಗಿ ಹಳ್ಳಿಗೆ ತಗೊಳ್ಳೋದನ್ನು ತಗೊಳ್ಳಿ, ಏನು ತಪ್ಪಿಲ್ಲ. ಆದರೆ ನೀವು ಏನು ಇಂಡಿವಿಜುವಲ್ ಆಗಿ ಮಾಡೋಕ್ಕಾಗತ್ತೆ. 10 ಜನ ಯುವಕರು ಹಳ್ಳಿಯಲ್ಲಿ ಸರಿಯಾದವ್ರು ಸಿಕ್ಕರೆ ಪವಾಡ ಮಾಡ್ಬೋದು. 10 ಜನ ಸಿಕ್ಕರೆ ಸಾಕು, ರಸ್ತೆ ಸರಿ ಮಾಡ್ಬೋದು, ಶಾಲೆ ಟೀಚರ್ ಬರ್ತಿದಾರ, ಶಾಲೆ ಕಟ್ಟಡ ಇದೆಯಾ, ಕುಡಿಯೋ ನೀರಿದೆಯಾ ಹಳ್ಳಿನಲ್ಲಿ, ರೈತಾಪಿ ಜೀವನ ಏನಾಗ್ತಿದೆ. ನೀವು ರೈತರ ಕೃಷಿ ಅಧ್ಯಯನ ಪ್ರವಾಸ ಕೇಳಿದ್ರಿ. ನಾನು ಕಂಡ ಪ್ರವಾಸದಲ್ಲಿ ಕಂಡ ಪ್ರಪಂಚವನ್ನು ನನ್ನ ಹಳ್ಳಿಯವರಿಗೂ ತೋರಿಸ್ಬೇಕು ಅಂತ ಒಂದು ಹಠಕ್ಕೆ ಬಿದ್ದೆ. ನಾನು ನೋಡ್ಕೊಂಡು ಬಿಟ್ಟು ನಾನೊಂದು ಪುಸ್ತಕ ಬರ್ಕೊಂಡು ಕೂತ್ಕೊಂಡ್ರೆ ನನ್ನ ಹಳ್ಳಿಗೆ ಏನು ಲಾಭ ಅಂತ ಕೃಷಿ ಅಧ್ಯಯನ ಪ್ರವಾಸ ಶುರು ಮಾಡಿದ್ವಿ. ಮಹಾರಾಷ್ಟ್ರಕ್ಕೆ ವಾರಣಾ ಕರ್ಕೊಂಡು ಹೋಗಿದ್ದೆ. ಅಲ್ಲಿಯ ಡೈರಿಯನ್ನು ನೋಡಿ ನಾನು ಹೇಳಿದೆ, ನೋಡಿ ಈ ಥರ ಡೈರಿ ಮಾಡೋಣ ಹಳ್ಳಿಲಿಂದ. ಎಲ್ಲಣ್ಣ ಚಂದ್ರಣ್ಣ, ನಮ್ಮ ಹಳ್ಳಿಲಿ ಬಯಲುಸೀಮೆ, ಹಸು ಎಮ್ಮೆ ಸಾಕೋಕೆ ಕುಡಿಯೋಕೆ ನೀರಿಲ್ಲ, ಹಸಿರಿಲ್ಲ ಅಂತ, ಹೆಸರಿಗಷ್ಟೇ ಮಂಡ್ಯ ಜಿಲ್ಲೆ, ನಾವು ನಾಗಮಂಗಲದವರು ಅಂತ ಗೊಣಗಾಟ ಇತ್ತು. ನೀವು ಮಾಡಿ ನೀವು ಅಂತೇಳಿ ಮಹಿಳೆಯರಿಗೆ ಅಭಿವ್ಯಕ್ತಿ ಮಹಿಳಾ ಹಾಲು ಉತ್ಪಾದಕರ ಸಂಘ ಮಾಡಿದ್ವಿ. 40 ಲೀಟರ್ ಮೊದಲ ದಿನ ಶುರುವಾಗಿದ್ದು, ಇವತ್ತು 1000 ಲೀಟರ್ಗೆ ಬಂದಿದ್ದಾರೆ. ಆಯ್ತಾ? ಈಗ ನೆಕ್ಸ್ಟ್ ಚಿಲ್ಲಿಂಗ್ ಸೆಂಟರ್ ಪ್ರಯತ್ನ ಮಾಡ್ತಿದ್ದೀವಿ. ಮತ್ತೆ ರೈತರ ಉತ್ಪನ್ನಗಳನ್ನು ಮಾರಾಟ ಕೋಆಪರೇಟಿವ್ ಸೊಸೈಟಿ ಮಾಡಿಸಿದ್ದೀವಿ. ನಮ್ಮ ಸುಬ್ರಹ್ಮಣ್ಯ ಅಂತ ಒಬ್ಬ ಸೋದರ, ಅವನು ಅದರ ಮುಖ್ಯ ಸಾರಥಿಯಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಆಮೇಲೆ ಕರ್ನಾಟಕ ಬ್ಯಾಂಕ್ ಹಳ್ಳಿಗೆ ತಂದ್ವಿ. ಬ್ಯಾಂಕ್ ಯಾಕೆಂದ್ರೆ ಹಳ್ಳಿ ಜನ ಹಣ ಸಂಪಾದನೆ ಮಾಡಿ ಎಲ್ಲೋ ಹೋಗಿ ದುಡ್ಡು ಬ್ಯಾಂಕ್ ಹೋಗಿ ಬರದೆ ಒಂದಿನದ ಕೆಲಸ ಆಗೋದು. ನಮ್ಮ ಹಳ್ಳಿಲೇ ಬ್ಯಾಂಕ್ ಆಯಿತು, ನಿಮ್ಮ ಮನೆ ಬಾಗಿಲಿಗೆ ಬ್ಯಾಂಕು. ಸೊ ಸಹಕಾರಿ ಸಂಸ್ಥೆಗಳು, ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲ ಇದ್ದಾಗ ಏನಾಗುತ್ತೆ, ಹಳ್ಳಿಗಳು ಸ್ವಸ್ಥವಾಗ್ತವೆ. ಒಂದು ಹಳ್ಳಿ ಹೆಣ್ಮಕ್ಳ ಕೈಲಿ ದುಡ್ಡು ನಿಲ್ಲುತ್ತೆ, ಹಳ್ಳಿ ಆರ್ಥಿಕವಾಗಿ ಸದೃಢಗೊಳ್ಳುತ್ತೆ. ಅದು ತುಂಬ ಮುಖ್ಯ. ಇವತ್ತು ನಾನು ನಾಟಕ ಕಲಿಸ್ಬಿಟ್ಟು ರಂಗಭೂಮಿ ಓಕೆ ಸರಿಯಪ್ಪ, ರಂಜನೆ ಆಯಿತು, ಚಿಂತನೆಯಲ್ಲಿ ಅದಕ್ಕೆ ನಾವು ಈ ಥರದ ಆರ್ಥಿಕ ಸ್ವಾವಲಂಬಿತನದ ಮಾಡಿದ್ದು. ಇವತ್ತು ನಮ್ಮ ಹಳ್ಳಿ ಹೆಣ್ಮಕ್ಳು ಎಷ್ಟು ವಿಷಯಗಳಲ್ಲಿ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಬಲ್ಲರು ನನಗೆ ಗೊತ್ತು. ಒಂದು ಆಸ್ಪತ್ರೆಗೆ ಹೋಗಿ ದಬಾಯಿಸಿ ಗಲಾಟೆ ಮಾಡಿ ತಮ್ಮ ಹಕ್ಕುಗಳನ್ನು ಒಂದು ತಾಲೂಕು ಆಫೀಸ್ಗೆ ಹೋದ್ರೆ ಜಿಲ್ಲಾಧಿಕಾರಿ ನಾವು 4 ಹಳ್ಳಿಯಿಂದ ಬಂದಿದ್ದೀವ್ರಿ ಅಂತ ಹೇಳುವ ಆತ್ಮವಿಶ್ವಾಸ ತಂದುಕೊಂಡಿದ್ದಾರೆ. ನಾನು ಗಮನಿಸಿದ್ದೀನಿ ಅದನ್ನು. ಅದು ಬಂದದ್ದು ಒಂದಿನದ ಕೆಲಸದಿಂದಲ್ಲ, ಒಟ್ಟು ನಡೆದಂಥ ಒಂದು ಪ್ರೋಸೆಸ್. ಇಡೀ ಹಳ್ಳಿಗೆ ಎಲ್ಲೆಲ್ಲಿಂದಲೋ ಬಂದಿದ್ದಾರೆ ನಮ್ಮ ಹಳ್ಳಿಗೆ. ಕಲಾವಿದರು, ತಂತ್ರಜ್ಞರು, ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ಸು, ಸೈಂಟಿಸ್ಟ್ಸು, ವೈದ್ಯರುಗಳು, ಕಲಾವಿದರು, ಎಲ್ಲ ಸಾಹಿತಿಗಳಂತೂ ಕರ್ನಾಟಕದ ಬಹುತೇಕ ಸಾಹಿತಿಗಳು ನಮ್ಮ ಹಳ್ಳಿಗೆ ವಿಷಯ ಬಂದವ್ರು ಮಾತಾಡಿದಾಗ ಏನೋ ಒಂದು ದೀಪ ಹಚ್ಚಿ ಹೋಗ್ತಾರೆ. ಪ್ರಚೋದನೆ ಅದು. ಅದು ಯಾರಲ್ಲೋ ಒಂದು ಮನಸ್ಸು ಊರುತ್ತೆ, ನಾನು ಏನೋ ಮಾಡಬೇಕು ಅಂತ. ನಾವು ವಾರಣಾ ಅಥವಾ ಗುಜರಾತ್ ಅಂತ ಡೈರಿಗಳನ್ನು ನೋಡಿದರೆ, ಒಬ್ಬರು ಆನಂದ್ ಡೈರಿ ನೋಡಿದರೆ, ನೀವು ಕುರಿಯನ್ ಅವರು ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ನೋಡಿದರೆ, ಪ್ರತಿ ಜಿಲ್ಲೆಯಲ್ಲೂ ಅಂತ ದೊಡ್ಡ ದೊಡ್ಡ ಪವಾಡ ಮಾಡ್ಬೋದು. ಭಾರತದಂಥ ಕೃಷಿ ಆಧಾರಿತ ದೇಶದಲ್ಲಿ ಪಶುಪಾಲನೆ ಇರತಕ್ಕಂಥ ದೇಶದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇವತ್ತು ಏನು ಬೆಂಗಳೂರು ಡೈರಿ ಎಂಥ ಸಕ್ಸಸ್ ಕಂಡಿದೆ ಅಂದರೆ, ಮೊನ್ನೆ ನಾವಿಕದಲ್ಲಿ ಮೈಸೂರು ನಂದಿನಿ ತುಪ್ಪದ ಬ್ರ್ಯಾಂಡಿಂಗ್ ಅಮೆರಿಕದಲ್ಲಿ ಆಯಿತು. ನಮ್ಮ ಸ್ಯಾಂಡಲ್ ಸೋಪ್ ನೋಡಿ, ಮೈಸೂರು ಸ್ಯಾಂಡಲ್. ನಾನು ಹೇಳೋದು ಇವೆಲ್ಲ ನಾವು ಹೆಮ್ಮೆ ಪಡಬೇಕು. ಸರ್ಕಾರಿ ಉತ್ಪನ್ನಗಳು ಯಾವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಸರು ಮಾಡ್ತವೆ, ಲಾಭ ಮಾಡ್ತವೆ, ಅವತ್ತು ನಮಗೆ ಸಂತೋಷ ಆಗುತ್ತೆ. ಖಾಸಗಿಯವರು ದುಡ್ಡು ಮಾಡೋದು ದೊಡ್ಡ ವಿಷಯ ಅಲ್ಲ. ಸರ್ಕಾರಿ ಸ್ವಾಮ್ಯದವಾಗಬೇಕು. ಕರೆಕ್ಟ್. ಅದು ಬಹಳ ನನಗೆ HMT ನಿಂತು ಹೋದಾಗ ಬಹಳ ದುಃಖ ಆಗಿತ್ತು. ಅದಲ್ಲ, ಯಾವುದು ಸರ್ಕಾರಿ ಒಡೆತನದಲ್ಲಿ ಒಂದು ಶ್ರೀಮಂತವಾದ ಸಂಸ್ಥೆ, ಆಗ ಜನ ಶ್ರೀಮಂತರಾದರು. ಕರೆಕ್ಟ್ ಸರ್. ಜನ ಅದರ ಪಾಲುದಾರರಾದರು. ಆ ದೃಷ್ಟಿನಲ್ಲಿ ನನಗೆ, ನಾನು ಆಫ್ಕೋರ್ಸ್ ಡೈರಿಯಲ್ಲಿ ದಿನಗೂಲಿ ಓದೋ ಅನ್ನೋದ್ರಿಂದ ಡೈರಿ ಬಗ್ಗೆ ಒಂದು ಪ್ರೀತಿ ಇತ್ತು, ಬಿಡಿ, ಅದು ಬೇರೆ ವಿಷಯ. ಅದು ಇವತ್ತು ನಮ್ಮಲ್ಲಿ ಡೈರಿ ಉದ್ಯಮ ಚೆನ್ನಾಗಿ ನಡೀತಾ ಇದೆ. ಈ ದೃಷ್ಟಿಯಲ್ಲಿ ನಮ್ಮ ಹಳ್ಳಿಲಿ ಆಗಿದ್ದು ಎಲ್ಲ ಹಳ್ಳಿಲಿ ಆಗಬೇಕಾದ್ದು, ಆಗಬಹುದಾದದ್ದು. ಆದ್ದರಿಂದ ನಾನೇನು
ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ, ಆ ಥರ ಎಲ್ಲ ಹೇಳ್ಕೊಡೋದು ನನಗೆ ತುಂಬ ಸಂಕೋಚ ಆಗುತ್ತೆ. ಯಾಕಂದ್ರೆ ನಡೀತಾ ಇದೆ. ಏನು ನೋಡಿದ್ದು ಕಣ್ಣಾರೆ ನೋಡಿದ್ದು ಒಂದಷ್ಟು ಬೇರೆಯವ್ರು ಹೇಳಿದ್ದು ಕೇಳಿದ್ದನ್ನ ಹೇಳಿದೆ. ಆಮೇಲೆ ಎಲ್ಲೋ ಮೈಸೂರಿಗೆ ಹೋಗ್ತೀರಾ, ಡಿಗ್ರಿ ಕಾಲೇಜ್ ಹುಡುಗರಿಗೆ ಬೋಧನೆ ಮಾಡ್ತೀರಾ, ಮತ್ತೆ ಅದೇ ಹಳ್ಳಿಗೆ ಹೋಗ್ತೀರಾ, ನಾಗತಿಹಳ್ಳಿಗೆ ಮಕ್ಕಳಿಗೆ ಪಾಠ ಮಾಡ್ತೀರಾ. ಆ ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀರಾ. ನೋಡಿ, ಮಕ್ಕಳಿಗೆ ಪಾಠ ಮಾಡೋದಿದೆಯಲ್ಲ, ಅದು ಯಾಕೆ ಮುಖ್ಯ ಅಂದರೆ ಮುಂದಿನ ಜನಾಂಗ ಅವರು. ಈಗ ಇದುವರೆಗೆ ಹೇಳಿದ್ದು ನಾನು ಇವತ್ತಿನ ಯುವಕ ಯುವತಿಯರು, ಹಳ್ಳಿಯ ವೃದ್ಧರು, ಅಲ್ಲಿ ವೈದ್ಯಕೀಯ ಸೌಲಭ್ಯ ಇತ್ಯಾದಿಗಳು ಈ ಜನರೇಷನ್ಗೆ, ಇವತ್ತಿನ ಹಿರಿಯರಿಗೆ, ಇವತ್ತಿನ ಯುವಕರಿಗೆ, ಈ ಕಾಲಕ್ಕೆ. ಆದರೆ ನಾವು ಮಕ್ಕಳ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥ ನಿರ್ಧಾರದಿಂದ ನಾನು ಮಕ್ಕಳಿಗೆ ಸಾಧ್ಯವಾದಷ್ಟು ಪ್ರತಿ ತಿಂಗಳು ಒಂದು ವಿಶೇಷ ತರಗತಿ, ಒಂದು PPT, ಅದರಲ್ಲಿ ಅವರ ಪಠ್ಯಪುಸ್ತಕಕ್ಕೆ ಪೂರಕವಾದಂಥ ಪಾಠಗಳು, ಅದು ವಿಜ್ಞಾನ ಇರಲಿ, ಸಮಾಜ ವಿಜ್ಞಾನ ಇರಲಿ, ಚರಿತ್ರೆ ಇರಲಿ, ಭೂಗೋಳ ಇರಲಿ, ಅದಕ್ಕೆ ಪೂರಕವಾದ ವಿಶ್ವಮಟ್ಟದ ಇವತ್ತಿನ ವಿಚಾರಗಳು ತೋರಿಸಿ ಅವರ ಭಾಷೆಯಲ್ಲಿ ಸರಳವಾಗಿ. ಯಾಕಂದರೆ ವಿಜುವಲ್ಸ್ ಇರುತ್ತಲ್ಲ, ನನಗೆ ವರ್ಕಿಂಗ್ ಇನ್ ಎ ವಿಜುವಲ್ ಮೀಡಿಯಾ ಫಿಲ್ಮ್ ಮೇಕರ್, ಅದು ತೋರಿಸಿದಾಗ ಅವ್ರಿಗೆ ಒಂದು ರಾಕೆಟ್ ತೋರಿಸಿದ್ರೆ ಅವರಲ್ಲಿ ಏನೋ ಒಂದು ಇಗ್ನೈಟ್ ಆಗ್ತಾರೆ. ಒಂದ್ಸರಿ ನಾನು ಲಾಸ್ಟ್ ಇಯರ್ ನಮ್ಮ ನೆಹರು ಪ್ಲಾನಿಟೋರಿಯಂ ಕರ್ಕೊಂಡ್ಬಂದಿದ್ದಾರೆ ಮಕ್ಕಳನ್ನೆಲ್ಲ. ಎಷ್ಟು ಸಂತೋಷಪಟ್ಟರು. ಫಸ್ಟ್ ಟೈಮ್ ಸೌರಮಂಡಲ, ಆ ಸೌರಮಂಡಲದ ವ್ಯಾಪ್ತಿ, ಸೂರ್ಯನ ಸುತ್ತುವಂಥ ಎಲ್ಲ ಗ್ರಹಗಳು, ವಿವರಗಳು, ಅದು ಅಂಥ ಪ್ರಾಥಮಿಕ ಅವಶ್ಯಕತೆಗಳೇನಾಗುತ್ತೆ ಪಠ್ಯಪುಸ್ತಕದಲ್ಲಿ ಸಣ್ಣದಾಗಿರುತ್ತೆ. ಪಠ್ಯಪುಸ್ತಕಗಳು ಚೆನ್ನಾಗಿದ್ದಾವೆ, ಅವುಗಳನ್ನು ನೀವು ವಿಸ್ತರಿಸಿ ಆ ವಯಸ್ಸಿದೆಯಲ್ಲ 5, 6, 7 ಆ ಮಕ್ಕಳಿಗೆ ವಿವರಿಸಿದ್ರೆ ಅದು ಅವ್ರಿಗೆ ಜ್ಞಾನವನ್ನು ಪ್ರಚೋದಿಸ್ತಾರೆ. ಇದರಲ್ಲಿ ಎಂಥ ಎಡಬಲ ಹುಡುಕ್ಬೇಕು ನಾವು. ಇದು ಚಿಂತನೆ ಅಲ್ವಾ, ವಿಜ್ಞಾನ ಅಲ್ವಾ, ಫ್ಯೂಚರ್ ಅದು. ಆಮೇಲೆ ಏನಾಗುತ್ತೆ ಅಂದರೆ ಆ ಮಕ್ಕಳು ನಾಳೆಗಳಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ ಇವತ್ತೇನು ಮಾಡ್ತಿದ್ದಾನೆ, ಹಳ್ಳಿಗೆ ಕೆಲಸ ಮಾಡ್ತಿದ್ದಾನೆ, ಯೋಚನೆ ಮಾಡ್ತಿದ್ದಾನೆ, ಅದು 100 ಪಟ್ಟು ಯೋಚಿಸ್ತಾರೆ ಮುಂದೆ. ಮತ್ತು ಅವರೇ ನಿಜವಾದ ಸಮಾಜದ ಆಸ್ತಿ. ಮತ್ತು ಅವರೆಲ್ಲ ಸರ್ಕಾರಿ ಶಾಲೆ ಮಕ್ಕಳು, ಅದು ನೆನ್ಪಿಟ್ಕೋಬೇಕು. ಬಹಳ ವಿಶೇಷ. ನಾವೆಲ್ಲ ಓದಿದಂತಹ ಸರ್ಕಾರಿ ಶಾಲೆ, ಶತಮಾನೋತ್ಸವ ಕಂಡಂಥ ಶಾಲೆ ನಮ್ಮ ಹಳ್ಳಿ. ಹೋದ ವರ್ಷ ಅಷ್ಟೇ ಅದಕ್ಕೆ ಈ ವರ್ಷ ಶತಮಾನ ಆಯಿತು. 1925 ಪ್ರಾರಂಭ ಆಗಿದ್ದು, ಬ್ರಿಟಿಷರು ಶುರು ಮಾಡಿದ ಸ್ಕೂಲು. ಈ ವರ್ಷಕ್ಕೆ ಅದಕ್ಕೆ ಶತಮಾನೋತ್ಸವ ಬಹಳ ಅದ್ದೂರಿಯಾಗಿ ಮಾಡಿದ್ವಿ, ಅರ್ಥಪೂರ್ಣವಾಗಿ ಮಾಡಿದ್ವಿ ಶತಮಾನೋತ್ಸವನ. ಸೊ ಹಾಗಾಗಿ ಮಕ್ಕಳ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಗೊತ್ತು ನನಗೆ, ಮಾಸ್ಟರ್ ಕ್ಲಾಸ್ಗೆ PhD ಹುಡುಗರಿಗೆ ಮಾತನಾಡೋದೇ ಬೇರೆ, 7ನೇ ಕ್ಲಾಸ್ ಮಗುಗೆ ಮಾತಾಡೋದೇ ಬೇರೆ ಅಂತ ನಾನು ಮೊದಲು ನನ್ನ ಸಂದರ್ಶನದ ಆದಿಯಲ್ಲಿ ಹೇಳಿದ್ನಲ್ಲ, ರೂಪಾಂತರ ಅಂತ. ತಕ್ಷಣ ಆ ತರಗತಿಗೆ ಬೇಕಾದಂಥ ವ್ಯಾಕರಣ, ಇಡಿಯಮ್ಸು, ಮಾತನಾಡೋ ರೀತಿ ಎಲ್ಲ ಬದಲಾಗಬೇಕು. ಕರೆಕ್ಟ್ ಸರ್. ಮಕ್ಕಳನ್ನು ಪ್ರೀತಿಯಿಂದ ವಶಪಡಿಸ್ಕೊಂಡು ನಗ್ನಗ್ತಾ ಹೇಳಬೇಕು. ತುಂಬ ಪ್ರಬುದ್ಧವಾದಂಥ ಭಾಷಣ ಮಾಡಿದರೆ ಅದು ಅವ್ರ ತಲೆಗೆ ಹೋಗಲ್ಲ. ನಿಜ ಸರ್, ನಿಜ. ಹಾಗಾಗಿ ನಾನು ನನ್ನ ಹಳ್ಳಿಯ ಶಾಲೆಯ ಮಕ್ಕಳಿಗೆ ಪಾಠ ಹೇಳೋದ್ರಲ್ಲಿ ತುಂಬ ಸಂತೋಷಪಟ್ಟಿದ್ದೇನೆ. ಮತ್ತು ಅದಕ್ಕೆ ಶಾಲಾಡಳಿತ ಅಭಿವೃದ್ಧಿ ಮಂಡಳಿ, ಶಿಕ್ಷಣ ಇಲಾಖೆ ನನಗೆ ಬಿಟ್ಕೊಟ್ಟಿದ್ದಾರೆ ತರಗತಿ ಮಾಡೋದಕ್ಕೆ. ಅದೊಂದು ವಿಶೇಷ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎಜುಕೇಷನ್ ಡಿಪಾರ್ಟ್ಮೆಂಟ್.